ವೆಲ್ಕಮ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಸ್ಯಾಟರ್ಡೆ ಈವ್ನಿಂಗ್. ಸ್ಯಾಟರ್ಡೆ ಮಾರ್ನಿಂಗ್ ಕೂಡ ನಾನೊಂದು ವ್ಲಾಗ್ ಮಾಡಿದ್ದೆ. ಕಂಪ್ಲೀಟ್ ಫ್ರೈಡೇ ಟು ಸಂಡೇ ನಾನು ಫುಲ್ ಪ್ಯಾಕ್ಡ್ ಅಂತ ಹೇಳ್ಬೋದು. ಲೈಕ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ. ಸೊ ಸಂಡೇ ಈವೆಂಟ್ ಇತ್ತು, ವುಮೆನ್ಸ್ ಡೇಗೆ ಅಂತ ಅಂದ್ಬಿಟ್ಟು ಫಂಕ್ಷನ್ ಇತ್ತು. ನಮ್ಮ ಅತ್ತೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಸೊ ಅವರಿಗೆ ಕಂಪ್ಲೀಟ್ ಮೇಕಪ್ ಮಾಡಬೇಕಿತ್ತು. ಮೇಕಪ್, ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಹೇರ್ ಸ್ಟೈಲ್. ಅವ್ರ ಥೀಮ್ ಬಂದುಬಿಟ್ಟು ಜಾನಪದ ಶೈಲಿಯಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ನಮ್ಮ ಬ್ಯೂಟಿಷಿಯನ್ ಕೋರ್ಸ್ ಮುಗಿದ ನಂತರ ಪ್ರೊಫೆಷ್ನಲ್ ಆಗಿ ಫಸ್ಟ್ ಕ್ಲೈಂಟ್ ಆಗಿ ನಾವು ನಮ್ಮ ಅತ್ತೆಗೆ ಮಾಡಿದ್ದು. ಸೊ ಯಾವತ್ತು ಮತ್ತೆ ನಾನು ಫಸ್ಟ್ ಡೇಯಲ್ಲೆಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡಿ ಮತ್ತೆ ನಾನು ಈವ್ನಿಂಗ್ ಇದೊಂದು ವೀಡಿಯೋಗೋಸ್ಕರ ಶೂಟ್ ಮಾಡಿಕೊಂಡು ಫುಲ್ ಸುಸ್ತಾಗ್ಬಿಟ್ಟಿದೆ ನಾನು. ಬಟ್ ಸ್ಟಿಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿ ಬೆಳಗ್ಗೆನೆ 6 ಗಂಟೆಗೆ ಫಾರ್ ದ ಫಸ್ಟ್ ಟೈಮ್ ನಾನು ಟೀ ಕುಡ್ದಿದ್ದೆ ಅವತ್ತು. ಆ್ಯಂಡ್ ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಫುಲ್ ಪ್ರೊಫೆಷ್ನಲ್ ಎಥಿಕ್ಸ್ ಗೈಸ್. ಲೈಕ್ ನನಗಂತೂ ಮುಂಚೆ ಎಲ್ಲ ನಾರ್ಮಲಾಗಿ ಮೇಕಪ್ ಮಾಡ್ತಾಯಿದ್ದೆ, ಬಟ್ ಇವಾಗ ತುಂಬ ಪ್ರೊಫೆಷ್ನಲ್ ಆಗಿ ಆ್ಯಸ್ ಅ ಕ್ಲೈಂಟ್ ಆಗಿ ನೋಡಬೇಕು. ಆ್ಯಂಡ್ ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಒಂಥರ ಫುಲ್ ಹ್ಯಾಪಿ ಮೂಮೆಂಟ್ಸ್ ಪ್ಲಸ್ ಒಂಥರ ಭಯ ಫೀಲ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಾನು ನಮ್ಮ ಇಬ್ಬರು ಸೇರಿಕೊಂಡು ಸ್ಯಾರಿ ಡ್ರಾಪಿಂಗ್ ಆ್ಯಕ್ಚುಲಿ ನಮ್ಮ ಮಾಡಿದ್ದು, ನಾನು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ತಿರ್ಗಾ ಹೇರ್ ಸ್ಟೈಲ್ ಕೂಡ ಅಷ್ಟೇ ನಮ್ಮ ಮಾಡಿದ್ರು, ಆವಾಗಲೂ ನಾನು ಹೆಲ್ಪ್ ಮಾಡಿದೆ. ಆ್ಯಂಡ್ ಲುಕ್ ಅಂತೂ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಆ ಲುಕ್ಕಿಂದ. ಅಷ್ಟೊಂದು ಗ್ರ್ಯಾಂಡ್ ಲುಕ್ ಇರಲಿಲ್ಲ ಅದು. ಏನಕ್ಕೆ ಅಂತಂದರೆ ಜಾನಪದ ಶೈಲಿಯಲ್ಲಿ ಹೆಂಗಿರಬೇಕಿತ್ತು ಹಾಗೆ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿ ಬಂತು ಮೇಕಪ್. ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಮೇಕಪ್ ಆ್ಯಂಡ್ ಹೇಗೆ ಅನ್ನಿಸ್ತು ನಿಮಗೆ ಅಂತ. ಸೊ ಫೈನಲಿ ವಿ ರೀಚ್ ಆರ್ ಡೆಸ್ಟಿನೇಷನ್. ಅಂದರೆ ನಾವು ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಬಂದ್ವಿ. ಅವ್ರು ಹೇಳಿದ್ದು ಅರೌಂಡ್ 8ಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಥವಾ 9ಗೆ ಅಂತ. ಬಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ 10:30, 11 ಏನೋ ಆಗಿತ್ತು. ಆ್ಯಂಡ್ ಇಲ್ಲಿ ನನಗೆ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಲೈಕ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ವಾಯ್ಸ್ ಓವರ್ ಚೆನ್ನಾಗಿ ಕೊಡ್ತೀಯಾ, ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂತ. ಸೊ ಇಲ್ಲೇ ಹೇಳಿದ್ದದು. ಇವ್ರನ್ನೆಲ್ಲ ನಮ್ಮ ಅತ್ತೆ, ಆ್ಯಕ್ಚುಲಿ ಇವರೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸ್. ಬಟ್ ನನಗೆ ನಾನು ವ್ಯೂವರ್ಸ್ ಅನ್ಬೇಕು ಸಬ್ಸ್ಕ್ರೈಬರ್ಸ್ ಅನ್ಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ಎಲ್ಲರೂ ಅಷ್ಟೇ ವಿಡಿಯೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಇಂಟ್ರೆಸ್ಟಿಂಗ್ ಆಗಿದೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನಮ್ಮ ಅತ್ತೆಗೂ ಹೇಳಿದಾರಂತೆ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಚೆನ್ನಾಗಿದೆ ವಾಯ್ಸ್ ಅಂತ ಎಲ್ಲ. ಸೊ ಅದೆಲ್ಲ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಥವಾ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ. ಸೊ ನಾನು ಜಸ್ಟ್ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಆ್ಯಂಡ್ ಇಲ್ಲೆಲ್ಲ ಮತ್ತೆ ತಿರ್ಗಾ ರಿಹರ್ಸ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ಆ್ಯಂಡ್ ನಾನು ಪರ್ಫಾರ್ಮೆನ್ಸ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಬಿಕಾಸ್ ಕಾಪಿ ರೈಟ್ಸ್ ಬೀಳುತ್ತೆ ಸಾಂಗ್ ಮೇಲೆ ಅಂತ. ಹಾಯ್ ಮಾಡಿ ನನ್ನ ಚಾನೆಲ್ಗೆ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಹಾಯ್. ಹಾಂ ಇಲ್ಲಿ ಹೆಂಗಿತ್ತು ವಿಡಿಯೋ ನನ್ನ ವಿಡಿಯೋ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಲೈಕ್ ಕೊಟ್ಟಿದ್ದೀನಿ ನೋಡಿ, ಲೈಕ್ ಶೇರ್ ಎಲ್ಲ ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ. ಥ್ಯಾಂಕ್ ಯು. ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು. ನೀವು ಹೇಳಿ ಹಾಯ್ ಮಾಡಿ. ಅವಾಗಲೇ ಮಾಡಿದ್ದು ಕಾಣಿಸಿಲ್ಲ, ನಮಸ್ಕಾರ ಹೇಳಿದ್ರಲ್ಲ ನೀವು. Thank you so much.
ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಇವ್ರಿಗೆ ಮತ್ತೆ ಇನ್ನೊಂದು ಪರ್ಫಾರ್ಮೆನ್ಸ್ ಇತ್ತು, ನವದೇವತೆ ಡ್ಯಾನ್ಸ್ ಇರೋದು. ಸೊ ಇಲ್ಲಿ ಎಲ್ಲರೂ ಮೇಕಪ್ ಮಾಡಿಸ್ಕೊತಾಯಿದ್ರು. ನಾನು ಇಲ್ಲಿದ್ದೆ. ಸೊ ಆವಾಗ ನೋಡಿದ್ರೆ ತೇಜಸ್ವಿ ಅವರು ಬಂದಿದ್ದರು. ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಕ್ಯಾಪ್ಚರ್ ಮಾಡಿದ್ದು ಇದು. ಲೈಕ್ ಲಾಸ್ಟ್ ಒಂದು ಫೋಟೋ ಏನೋ ತೊಗೊಂಡು ಅದಾದಮೇಲೆ ಹೊರಡ್ತಾಯಿದ್ರು. ಸೊ ಅದೆಲ್ಲ ಆದಮೇಲೆ ಇದು ನಾನು ಬೆಳಗ್ಗೆ 6 ಗಂಟೆಯಿಂದ ಇವಾಗಿದು 2 ಗಂಟೆಗೇನೋ ಸೊ ಫಂಕ್ಷನಲ್ಲೇ ಊಟ ಕೂಡ ಕೊಟ್ಟರು. ಸೊ ಆವಾಗ ತಿನ್ನೋಕ್ಕೆ ಬಂದೆ. ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾಳೆ ತುಂಬ ಸ್ಪೆಷಲ್ ಡೇ. ಏನಕ್ಕೆ ಅಂತಂದರೆ ನಾಳೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಐ ಥಿಂಕ್ ನನ್ನ ಕಡೆಯಿಂದ ಹೇಳೋದಾದರೆ ಐ ಥಿಂಕ್ ಎಲ್ಲ ವುಮೆನ್ಸ್ಗೆ ಗ್ರೇಟ್ ಸಲ್ಯೂಟ್, ಹ್ಯೂಜ್ ರೆಸ್ಪೆಕ್ಟ್. ಏನಕ್ಕೆ ಅಂತ ಅಂದರೆ ನಾವು ಕಲಿಯೋದು ತುಂಬ ಇದೆ. ಏನಕ್ಕೆ ಅಂದರೆ ಲೈಕ್ ನಾವು ಟೀನೇಜರ್ಸ್ ವುಮೆನ್ಸ್ನ ನೋಡಿ ನಾವು ಎಷ್ಟು ಸ್ಟ್ರಾಂಗ್, ಸೆಲ್ಫ್ ಇಂಡಿಪೆಂಡೆಂಟ್ ಆ್ಯಂಡ್ ಏನೆಲ್ಲ ಅಚೀವ್ ಮಾಡೋದು ಎಷ್ಟೊಂದಿದೆ ಕಲಿಯೋಕ್ಕೆ. ಆ್ಯಂಡ್ ಎಷ್ಟೊಂದು ವುಮೆನ್ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಹ್ಯೂಜ್ ರೆಸ್ಪೆಕ್ಟ್. ಸೊ ನಾವು ಅದೇ ಥರ ಆಗೋಣ ನೆಕ್ಸ್ಟ್ ಜನ್ರೇಷನ್, ಕಮಿಂಗ್ ಜನ್ರೇಷನಲ್ಲಿ. ಆ್ಯಂಡ್ ನಾನು ಬರೀ ಅವರಿಗೆ ಅಂತಲೇ ಹೇಳ್ತಾಯಿಲ್ಲ, ಎಲ್ಲ ವುಮೆನ್. ಏನಕ್ಕೆ ಅಂತಂದರೆ ಐ ಥಿಂಕ್ ನಾವು ಒಬ್ಬೊಬ್ಬರಲ್ಲಿ ಒಂದೊಂದು ಬುದ್ಧಿ ಅಥವಾ ವಿಷಯಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಸೊ ಎಲ್ಲ ವುಮೆನ್ಸಿಗೂ ಅಷ್ಟೇ ಹ್ಯಾಪಿ ವುಮೆನ್ಸ್ ಡೇ. ಹೀಗೆ ನಮಗೆ ಆದರ್ಶವಾಗಿದ್ದು ಆ್ಯಂಡ್ ನಾವು ಅವರಿಂದ ಕಲಿತ್ಕೊಂಡು ಮುಂದೆ ಹೋಗೋಣ. ಆ್ಯಂಡ್ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರೋಣ, ಇಂಡಿಪೆಂಡೆಂಟಾಗಿ ಕೂಡ, ಫಿಸಿಕಲಿ, ಮೆಂಟಲಿ. ದಟ್ಸ್ ಇಟ್. ಆ್ಯಂಡ್ ಈ ವಿಡಿಯೋ ವುಮೆನ್ಸ್ ಡೇ ದಿವಸನೇ ಬರುತ್ತೆ. ಆ್ಯಂಡ್ ಅದೇ ವುಮೆನ್ಸ್ ಡೇ ದಿವಸ ಶಿವರಾತ್ರಿ ಇದೆ. ದ್ಯಾಟ್ ಈಸ್ ಆಲ್ಸೋ ವೆರಿ ಸ್ಪೆಷಲ್. ಸೊ ಆ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲಿ ಆ್ಯಂಡ್ ಕೆಟ್ಟವರಿಗೆ ಅವ್ರ ತಪ್ಪನ್ನ ಅರಿವು ಮಾಡೋ ಹಾಗಾಗಲಿ ಅಂತ ಕೇಳಿಕೊಂಡು ಲೆಟ್ಸ್ ಎಂಡ್. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಸೊ ಐ ಹೋಪ್ ನಾನೇನಾದರೂ ಇದರಲ್ಲೆಲ್ಲ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಏನಕ್ಕೆ ಅಂತಂದರೆ ನಂಗೆ ಸೀರಿಯಸ್ಲಿ ಈ ಥರ ತುಂಬ ಸೆನ್ಸಿಟಿವ್ ಆಗಿರೋ ವಿಷಯ ಅಥವಾ ತುಂಬ ಸೀರಿಯಸ್ ಆಗಿ ಮಾತಾಡೋಕ್ಕೆ ಬರಲ್ಲ. ಬಟ್ ನಾನು ಸ್ವಲ್ಪ ತಿಳ್ಕೊಂಡಿರೋದನ್ನ ಮಾತ್ರ ನಾನು ಟ್ರೈ ಮಾಡ್ತೀನಿ ಅದನ್ನು ಹೇಳೋಕ್ಕೆ. ಸೊ ಒಂದು ಚಿಕ್ಕ ಟ್ರೈ ಕೊಟ್ಟಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರೂ ತಪ್ಪಾಗಿಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಅಂದಿರೋ ವರ್ಡ್ಸ್ ಅಥವಾ ಸೆಂಟೆನ್ಸ್ ನಾನು ಪಾಸಿಟಿವ್ ಆಗಿ ಹೇಳಿದ್ದೀನಿ, ಅದು ಯಾವುದೂ ನೆಗೆಟಿವ್ ಏನೂ ಇಲ್ಲ. ಸೊ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು, ನಮ್ಮ ಮತ್ತು ಇವನು ಬಂದುಬಿಟ್ವಿ. ಆ್ಯಂಡ್ ನಮ್ಮ ಈವೆಂಟ್ ಮಧ್ಯದಲ್ಲಿ ಬಂದರು, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅವತ್ತು ಪೋಲಿಯೋ ಕೂಡ ಇತ್ತು. ಸೊ ಇವನ್ನ ಮಲಗಿರೋನ್ನ ಎಬ್ಬರಿಸಿ ಪೋಲಿಯೋ ಕೂಡ ಹಾಕ್ಸಿದ್ವಿ. ಆ್ಯಂಡ್ ನೀವೆಲ್ಲರೂ ಕೂಡ ಅಷ್ಟೇ ಪೋಲಿಯೋನ ಮಿಸ್ ಮಾಡಬೇಡಿ. ಆ್ಯಂಡ್ ಯಾರ್ಯಾರೆಲ್ಲ ಪೋಲಿಯೋ ಹಾಕ್ಸಿದ್ರಿ ಅಂತ ಕಮೆಂಟ್ ಮಾಡಿಬಿಡಿ. ಎಷ್ಟು ನೀಟಾಗಿ ಬಾಯಿ ತೆಗೆದ್ಬಿಟ್ಟು ಅವ್ರ ಅಕ್ಕಂಗೆ ಅವಾಗ ಹಾಕಿಸ್ಕೊಂಡು ಹೋಗಿದ್ವಿ. ಒಬ್ಬರಿಗೆ ಹಾಕಿಸಿದ್ವಿ. ಹಾಯ್ ಮಾಡಿ. ಅದಾದಮೇಲೆ ನಾವು ನಾನ್ ವೆಜ್ ತಿನ್ಕೊಂಡು ನಮ್ಮ ಅಕ್ಕ ಮನೆ ಶಿಫ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹಾಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಅವಳನ್ನ ನೋಡ್ದಂಗೆ ಆಗುತ್ತೆ. ಮನೆಗೆ ಹೋಗ್ತೀವಿ. ಕೊಡಿಸ್ತಾರೆ, ನಾವು ತಿಂತೀವಿ. ನಾವು ಕೊಡಿಸ್ತಾರೆ, ಇವ್ರು ಕೊಡಿಸ್ತಾರೆ, ನಾವು ತಿಂತೀವಿ. ಇವು ನಮಗೆ ಇವ್ರು ಕೊಡಿಸ್ತಾರೆ, ನಾವು ತಗೋತೀವಿ. ನಾನೇ ಕೊಡಿಸ್ತೀನಿ ನೋಡಿ ಗೈಸ್. ನಾನು ಎಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀನಿ. ಯಾಕೆ ಸುಸ್ತಾಗಿದ್ದೀರಾ? ಕೆಲಸ ಬಂದಿಲ್ವಾ? 6 ಗಂಟೆಗೆ ಎದ್ದು ಅದಕ್ಕೆ ಮುಖ ಎಲ್ಲ ನೋಡಿ ಎಲ್ಲ ಬಿಸಿಲ ಸುತ್ತೆ
ಹೇಳು ಅವಾಗಲೇ ಎಷ್ಟೊಂದು ಹೇಳ್ತಿದ್ದಲ್ಲ ನಾನು ಚಿಕ್ಕ ವಯಸ್ಸು ಹೌದಾ ಚಿಕ್ಕ ವಯಸ್ಸಲ್ಲಿ ನನ್ನ ಮೊಮ್ಮಗಳು ಈ ಕಲಂಗಡಿ ಐತಲ್ಲಪ್ಪ ಹಂಗೆ ಸೈಡು ಬಂದು ಚೆನ್ನಾಗಿ ಸ್ಕೂಲ್ ಹೋಗೋಳು ಚೆನ್ನಾಗಿ ನಾನು ಹೇಳಿ ಮಾತು ಹೇಳೋಳು ಹೇಳ್ತಾರೆ ನನ್ನ ಹತ್ರ ಕೆಲಸ ಮಾಡ್ಕೊಂಡು ಅದು ಮಾಡ್ದು ಓದ್ಕೊಂಡು ಏನು ಹಠ ಮಾಡ್ದಂಗೆ ಚೆನ್ನಾಗಿತ್ತು ನನ್ನ ಮಗಳು ಇವಾಗೂ ಅಷ್ಟೇ ಹಂಗೆ ಅವಳು ಇವಾಗೂ ಹಂಗೆ ಅವಳಮ್ಮ ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ ಅದು ಇದ್ದೇ ಇರ್ತದೆ ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಮುಂಚೆ ಇದ್ದಿದ್ದ ಹಳ್ಳಿ ಮೆಮೊರೀಸ್ನ ಹೇಳ್ತಾರೆ. ನಂಗೆ ಎಲ್ಲ ಕುಕ್ಕೋದು ದೊಡ್ಡ ಕುಚ್ಕೊಂಡು ಆಮೇಲೆ ಎಲ್ಲ ಆಮೇಲೆ ಕೇಳ್ಕೊಂಡಿದ್ದಾರೆ ನಂಗೆ ಮದುವೆ ಆಗಿದ್ದಲ್ಲ ಬಂದ್ಮೇಲೆ ಆಮೇಲೆಲ್ಲ ಇಂಪ್ರೂವ್ ಆಗಿ ಎಲ್ಲ ಮಾಡ್ಕೊಂಡು ಮನೆಗಳದು ಇವಾಗೆಲ್ಲ ಅವೆಲ್ಲ ಎಲ್ಲ ಇದ್ದರೆ ವಿಡಿಯೋ ಮಾಡಾಕ್ತೀವಿ. ಹಾಂ ಇದು ನೀಲಗಿರಿ ಗಿಡ ಸೊಪ್ಪು ಹಾಕಿದ್ವಿ. ಇದು ರಾಗಿ ಅವರೆಕಾಳು ಅರಿಶಿಣಕಾಳು ಹುಳ್ಳಿಕಾಳು ಹುಚ್ಚು ಸಾಸಿವೆ ಎಲ್ಲ ಬೆಳಿತೀವಿ. ಮೂಟೆ ಹುಳ್ಳಿಕಾಳು ಮೂಟೆ ಅವರೆಕಾಳು ಮಾಡಿ ನನಗೆ ಸಾಕಾಗುತ್ತೆ. ಅಯ್ಯಪ್ಪ ಮದುವೆ ಮಾಡಿ ಸಿಟಿ ಕಡೆ ಸಿಗ್ತೀನಿ ಹಂಗೆ ಸಿಟಿಗೆ ಎಡ್ಕೊಂಡ್ಬಂದಿಲ್ಲ ಸಿಟಿಗೆ ಸಿಕ್ಬಿಟ್ಟೆ. ಕಸ ಎತ್ತು ಹಸ್ಕೊಂಡು ನಮ್ಮ ಅಜ್ಜಿ ತಾತಂದು ಮದುವೆದೊಂದು ಸ್ಟೋರಿ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ. ನೀವು ನನಗೆ 50 ಲೈಕ್ಸ್ ಸೇಮ್ ನಾನು ಇವಾಗ ಹಾಕಿರೋ ಎಲ್ಲ ವಿಡಿಯೋಗೂ 50+ ಲೈಕ್ಸ್ ಬಂದರೆ ನಾನು ಆ ಸ್ಟೋರಿ ಏನು ಅಂತ ನಿಮಗೆ ನಿಜವಾಗ್ಲೂ ನಗು ಬರುತ್ತೆ. ಆ್ಯಂಡ್ ಅದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟೋರಿ ಲವ್ ಮ್ಯಾರೇಜ್ ಅಲ್ಲ, ಬಟ್ ಸ್ಟಿಲ್ ಸ್ಟೋರಿ ಮಾತ್ರ ಚೆನ್ನಾಗಿದೆ. ಸೊ ನೀವೆಲ್ಲ 50 ಲೈಕ್ಸ್ ಹಾಕಿ ನಾನೆಲ್ಲ ವೀಡಿಯೋಸ್ಗೆ. ಸೊ ನಾನು ಆ ಸ್ಟೋರಿ ಏನು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಹೇಳಿದಷ್ಟು ಹೇಳು. ಇಲ್ಲ ನಾನಿಲ್ಲ ಇದ್ರೊಳಗೆ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಿದೀವಿ ನೋಡಿ ಫ್ರೆಂಡ್ಸ್. ಸರಿ ಹೇಳಾಯ್ತು, ಇಷ್ಟೊತ್ತು ಹೇಳೋದು ಚಂದು ಬಾರೋ ಇಲ್ಲಿ ಚಂದು ಏ ಇದು ಬರ್ತೀನಿ ನಿನಗೆ ಬರ್ತೀನಿ ಬಾರೋ ನೀವು ಕಟ್ಟಮ್ಮ ಯಾವಾಗ ಅಲ್ಲಿ ಸೈಡಾಗಿ ಹಾಕ್ಲೇನೆ ಇದನ್ನೆಲ್ಲ ಯೂಟ್ಯೂಬ್ಗೆ. ಈಗ ಕಟ್ಟದ್ ಮಾತ್ರ ಏ ಇನ್ನು ಹೆಂಗೆ ಮಕ್ಕ ಕಟ್ತೀರಂಗೆ ಏನು ಹಿಂಗೆ ಯಾರು ಕಟ್ಟಿದ್ರು ಅಂದರೆ ಯಾರು ಸರಿ ಕಟ್ಟು ಕರೆಕ್ಟಾಗಾದ್ರು ನಾನು ಬಂದಾದ್ಮೇಲೆ ಕೇಳಿದೆ ಏನೇನು ಕಮ್ಲಕ್ಕ ಮರ್ತ್ಬಿಟ್ಟು ಕೇಳಿದ್ದು ಕಾಸಿತ್ತಾ ಪರ್ಸಲ್ಲಿ? ಏಯ್ ಸಾಕು ಏಯ್ ಎರಡು ಮಿಕ್ಸ್ ಮಾಡ್ಕೊಂಡು ಬರ್ಗೆಟ್ಟಿರೋರು ಈ ಲೆವೆಲ್ ಚಾಕ್ಲೇಟ್ ಬಿಚ್ಚಲ್ಲ. ನೀನೇ ಮಾಡ್ಕೊಳ್ತಾ ಇದೀಯಾ? ಹೇಳೀಗಂತೂ ತಿನ್ನಕ್ಕಾಗಲ್ಲ, ಸುಮ್ಮನೆ ಕುತ್ಕೊಂಡು ಕವರಗಳಿದ್ರೆ ನಿಮ್ಮ ಅಕ್ಕ ಇವತ್ತು ನಾಳೆ ತಿನ್ನೋಳು. ಲೇ ನಡಿಯತ್ತ ಎಷ್ಟು ಚಾಕ್ಲೇಟ್ ತಿಂದಿದ್ಯಾ ಇಲ್ಲಿ? ಇಲ್ಲಿ ನೋಡು ಅಜಯ್, ಜಿ ಇಲ್ಲಿ ನೋಡು ಅಜಯ್, ಇಲ್ಲಿ ನೋಡಿ ಎಷ್ಟು ತಿನ್ನೋದು ನೋಡು ಕುತ್ಕೊಂಡಿದ್ ಕಡೆ. ಅಲ್ಲಿ ನೋಡಿ ಇನ್ನೊಂದು ತಿನ್ನು. ಬಿಯರ್ಡ್ ಗೌತಮ್ ಬಿಟ್ಟರೆ ನೆಕ್ಸ್ಟ್ ನೀನೇ ಮಿಕ್ಸ್ ಚಾಕ್ಲೇಟು ಮತ್ತೆ ಏನೋ ವಿಯರ್ಡ್ ಗೌತಮ್ ಅದಾದ್ಮೇಲೆ ನೆಕ್ಸ್ಟ್ ನೀನು ಸ್ಟಾರ್ಟ್ ಮಾಡ್ಕೊಂಬಿಡು ವಿಯರ್ಡ್ ಐಟಮ್. ಅಯ್ಯೋ ಬೇಡ ಬೇಡ ಅವ್ರನ್ನ ನನ್ನ ಚಾನಲಲ್ಲಿ ಹಾಕೋಕ್ಕಾಗಲ್ಲ. ಅಯ್ಯೋ ಇವ್ರದ್ದು ಮುಗೀತಾನೆ ಇಲ್ಲ ಗೈಸ್. ನಾವು ಬಂದಿದ್ದು 4:15. ಇವಾಗ ಎಷ್ಟು ಟೈಮು? ನಾನು ಟೈಮ್ ತೋರಿಸ್ತೀನಿ ರೀ, ನಿಮ್ಗೆ ಇಷ್ಟ ಆಗಿದೆ. ನಾವು ಬಂದಿದ್ದು 4 ಗಂಟೆಗೆ 4:15 ಬಂದು
ಸೊ ಮನೆ ಎಲ್ಲ ಫುಲ್ ಮಿಸ್ ಆಗಿತ್ತು ಅಂತ ನಮ್ಮ ಬಾಬಾ ಹೊರಗಡೆಯಿಂದ ಊಟ ತರಿಸಿದ್ರು. ಆ್ಯಂಡ್ ವಿಡಿಯೋದಲ್ಲಿ ಇರೋದು ಬಂದುಬಿಟ್ಟು ನಮ್ಮ ಅಕ್ಕ ಅವರ ತಂಗಿ ಮತ್ತು ಅವರಮ್ಮ, ಅಂದರೆ ನಮ್ಮ ಅಜ್ಜಿ ಅವರ ಅಕ್ಕ ಮತ್ತು ಅಕ್ಕನ ಮಗಳು. ಆ್ಯಂಡ್ ವಿಡಿಯೋದಲ್ಲಿ ಕಂಫರ್ಟಬಲ್ ಆಗಿರೋರನ್ನ ಅಷ್ಟೇ ನಾನು ತೋರಿಸಿರೋದು. ಆ್ಯಂಡ್ ನಾನೇನೇ ಫನ್ನಿ ಕ್ಲಿಪ್ಪಿಂಗ್ಸ್ ಹಾಕಿದ್ರು ಅದೆಲ್ಲ ಜಸ್ಟ್ ಫಾರ್ ಫನ್. ನಾವಿನ್ನೂ ತುಂಬ ವೈಬ್ ಮಾಡ್ತೀವಿ, ಬಟ್ ವಿಡಿಯೋದಲ್ಲೆಲ್ಲ ಹಾಕೋಕ್ಕಾಗಲ್ಲ ಅಂತ ಅಷ್ಟೇ ನಾನು ಅದನ್ನೆಲ್ಲ ಹಾಕಿಲ್ಲ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಮೇಕ್ ಶೋರ್ ಯು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್.